ಆಗ್ಬಿಟ್ಟಿದೆ. ಒಂದ್ಸಲಿ ಜೋರಾಗಿ ವಿಸಿಲ್ ಬರ್ಬೇಕು ಅದು ನಮ್ಮ ಇಂಡಿಯಾ ಟೀಮಿಗೆ. ಆತು 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 ಇದೊಂದು ರೌಂಡ್ ಚಪ್ಪಾಳೆ ಬರ್ಲಿ ಅವ್ರಿಗೆ. ನೋಡಿದ್ರ ಎಂತ ಸಿಹಿ ಸುದ್ದಿ. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಅಲ್ಲ ಇವತ್ತು ಮೋಸ್ಟ್ಲಿ ಜನ ಬರಲ್ಲ, ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗ್ತಿರತ್ತೆ, ಏನ್ ಅದನ್ನ ಬಿಟ್ಬಿಟ್ಟು ಅನುಶ್ರೀ ನೋಡಕ್ ಬರ್ತಾರ ಅಂತ ಯೋಚನೆ ಮಾಡಿದ್ದೆ. ಇಲ್ಲ, ನನಗೆ ಒಂದು ವಿಷಯ ಇಲ್ಲಿ ಹೇಳಲೇಬೇಕು. ಇಷ್ಟು ಸಾವಿರಾರು ಜನ ಸೇರಿರೋದು ಕೇವಲ ಒಂದು ಹೆಸರಿಗೆ ಮಾತ್ರ, ಅದು ನಮ್ಮ ಶ್ರೀಯುತ RB ತಿಮ್ಮಾಪುರ ಸರ್ಗೋಸ್ಕರ. ಇದು ಆ ಹೆಸರಿಗಿರುವಂತಹ ಶಕ್ತಿ, ಆ ವ್ಯಕ್ತಿತ್ವಕ್ಕಿರುವಂತಹ ಶಕ್ತಿ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ತಿಮ್ಮಾಪುರ ಸರಿಗೆ. ಸರ್ ಇಷ್ಟು ಅದ್ಭುತವಾದಂತಹ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ, ರನ್ನ ವೈಭವ ಅನ್ನೋ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಷ್ಟು ವೈಭವವಾಗಿ ಮೂಡಿ ಬರ್ಬೇಕು ಅಂದ್ರೆ ಇಷ್ಟು ಜನ ಸೇರ್ಲೇಬೇಕಾಯ್ತು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಿಟ್ಟು ಸರಿಗಮಪ ಕಾರ್ಯಕ್ರಮ ನೋಡೋದನ್ನ ಬಿಟ್ಟು ಇಲ್ಲಿ ಬಂದಿದ್ರಲ್ಲ, ನಿಜವಾಗ್ಲೂ ನೀವು ಕಂಡ್ರಿ ಕನ್ನಡಿಗರಂದ್ರೆ ಸೂಪರ್. ಆದ್ರೆ ಮಧ್ಯದಲ್ಲಿ ನೀವೆಲ್ಲರೂ ಮೊಬೈಲ್ ಅಲ್ಲಿ ಲೈವ್ ಮ್ಯಾಚ್ ನೋಡಿದ್ ನಾನು ನೋಡ್ತಿದ್ದೆ ಎಲ್ಲ ಓ ಇನ್ನೀನ್ ಬರ್ದಿದ್ದ ಅಥವಾ ಆ ಹುಡುಗಿ ಬರ್ದಿದ್ದ ಪೇಂಟಿಂಗು? ನೀನೇನಾ? ತಗೋತೀನಿ ಸರ್, ನೀವ್ ಒಂಚೂರು ತಗೊಳ್ಳಿ ಸರ್. ಸ್ಟೇಜ್ ಮೇಲೆ ನಾನ್ ಬರೋದಕ್ಕೆ 10 ವರ್ಷ ಆಯ್ತು ಕಣೋ. ಇದು ನಾನೇನೋ ಹಲ್ಲೆಲ್ಲೋ ನನ್ನ ಬಾಯಲ್ಲಿ. ಇದನ್ನ ನಾನು ತೋರ್ಸಲ್ಲ. ಇಲ್ಲ, ಅವ ಚೆನ್ನಾಗಿ ಬರ್ದಿದ್ದಾನೆ. ಬೈ ಬಸವರಾಜ್ಗೆ ಒಂದ್ ಚಪ್ಪಾಳೆ ಬರಲ್ಲಪ್ಪ. ಬಸವರಾಜು ಪೇಂಟಿಂಗ್ ಮಾಡಿದಾನೆ, ಆದ್ರೆ ನನ್ನ ಬಾಯಲ್ಲಿ ಹಲ್ಲು ಬರೆಯೋದನ್ನ ಮರ್ತೋಗ್ಬಿಟ್ಟವನೆ. ಥ್ಯಾಂಕ್ ಯು ಕಣೋ, ಸೂಪರ್ ಆಗಿದೆ, ವೆರಿ ನೈಸ್. ನಿಮ್ ಪ್ರೀತಿ ಅಭಿಮಾನಕ್ಕೆ ಥ್ಯಾಂಕ್ ಯು. ಯಾಕೆ ಹೇಳ್ಬಿಟ್ಟು ತೋರ್ಸ್ಬಿಡ್ತಾರೆ. ಬರ್ರೋ ತಗೊಂಡೋಗ್ರ ಇದನ್ನ. ಈಗ ನೆಕ್ಸ್ಟ್ ಯಾರು ಬರ್ತಾರೆ ವೆಲ್ಕಮ್ ಮಾಡಕ್ ರೆಡಿನಾ? ಮುದೋಳ ಮ್ಯಾಚ್ ವಿನ್ ಆದ್ವಿ ಅಂದಾಗಿದ್ದ ಸೌಂಡ್ ಇವಾಗಿಲ್ಲ. ಯಾಕೆ ಸೌಂಡ್? ಅದು ಸೌಂಡ್ ಅಂತಂದ್ರೆ ಈಗ ಎಲ್ಲರಿಗೂ ಇಷ್ಟವಾಗುವಂತ ಹಾಡುಗಳು. ಮೆಲೋಡಿ ಅಂದ್ರೆ ಇವರ ಕಂಠಾನೇ ನೆನಪಾಗೋದು. ಇವರು ಮ್ಯೂಸಿಕ್ ಇಂಡಸ್ಟ್ರಿಲೇ ಒಂದು 6 ಅಡಿ ಕಟ್ಔಟ್. ಇವರ ಹಾಡು ಒಂದು ಆಲ್ಬಮ್ ಅಲ್ಲಿ ಇದೆ ಅಂತ ಅಂದ್ರೆ ಆ ಹಾಡಿಗೆ ಮತ್ತಷ್ಟು ಸಾಕಷ್ಟು ಜನಪ್ರಿಯತೆ ಸಿಗುವಂತ ಆಲ್ಬಮ್ ಆಗತ್ತೆ. ಸ್ಫುರದ್ರೂಪಿ ಗಾಯಕ ಸರಿಗಮಪ ಕಾರ್ಯಕ್ರಮದಲ್ಲಿ ನನ್ನ ಸಂಗೀತ ಗುರುಗಳು. ಇವರಿಲ್ಲದೆ ಯಾವ ಕಾರ್ಯಕ್ರಮ ಇಲ್ಲ, ಇವರಿಲ್ಲದೆ ಯಾವ ವೇದಿಕೆ ಇಲ್ಲ, ಇವರಿಲ್ಲದೆ ಯಾವ ಸೂಪರ್ ಹಿಟ್ ಹಾಡಾಗೇ ಇರೋದಿಲ್ಲ. ಮೊದಲ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ